ಎಸ್, ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ದಕ್ಷಿಣ ಕಾಶಿ ನಂಜನಗೂಡು ಪರಶುರಾಮ ದೇವಸ್ಥಾನ ಸಮೀಪವಿರುವ ಶ್ರೀ ಕನಕಗಿರಿ ಕೆಂಡಗಣ್ಣೇಶ್ವರ ಸ್ವಾಮಿ ಮಠದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾನುವಾರ ಮಧ್ಯಾಹ್ನ ಗದ್ದುಗೆಗೆ ರುದ್ರಾಭಿಷೇಕ, ಹೂವಿನ ಅಲಂಕಾರ, ಮಹಾಮಂಗಳಾರತಿ ಸೇರಿದಂತೆ ಇತರೆ ಪೂಜಾ ಕೈಂಕರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ನಂಜನಗೂಡು ಮೂಲದ ಷಣ್ಮುಗ ಸ್ವಾಮಿ ಮತ್ತು ಕುಟುಂಬದವರು ಪೂಜೆಯ ಸೇವಾರ್ಥದಾರರಾಗಿದ್ದು, ಆಗಮಿಸಿದ್ದ ಭಕ್ತಾದಿಗಳಿಗೆ ಚಿತ್ರಾನ್ನ, ಸಿಹಿ ಬುಂದಿ, ಪಾಯಸ, ಹಪ್ಪಳ, ಅನ್ನ ಸಾಂಬಾರ್, ಪಲ್ಯ ಸೇರಿ ವಿವಿಧ ಬಗೆಯ ಖಾದ್ಯಗಳನ್ನು ಒಳಗೊಂಡ ಪ್ರಸಾದವನ್ನ ವಿನಿಯೋಗಿಸಿದ್ರು. ಮಹದೇಶ್ವರ ಸ್ವಾಮಿ ಅವರಿಗೆ, ಶಿವರಾಜೇಶ್ವರ ಭಗವತ್ಪಾದರಿಗೆ, ಕಮಲೇಶ್ವರರಿಗೆ, ಕಲ್ಲೇಶ್ವರರಿಗೆ, ಕೆಂಡಗಣ್ಣೇಶ್ವರರಿಗೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಧನ್ಗುರು ಶ್ರೀಗಳು ಹಾಗೂ ಸೇವಾರ್ಥದಾರರು ಮತ್ತು ಟ್ರಸ್ಟ್ನ ಸದಸ್ಯರುಗಳು ಮಾತನಾಡಿ ಪೂಜಾ ಕೈಂಕರ್ಯ ಮತ್ತು ದೇವಸ್ಥಾನಕ್ಕಿರುವ ಇತಿಹಾಸ ಹಾಗೂ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ಪವಾಡ ಕುರಿತ ಹಳೆಯ ಕಥೆಗಳನ್ನ ತಿಳಿಸಿದ್ರು. ಶ್ರೀ ಶಸ್ತ್ರ ಬ್ರಹ್ಮಿ ಮುಮ್ಮಡಿ ಷಡಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು, ಕೆಂಡಗಣ್ಣೇಶ್ವರ ಮಠ, ನಂಜನಗೂಡು. ಇವತ್ತೇನು ಪೂಜೆ ನಡೀತಾ ಇದೆ, ಇತಿಹಾಸ ಏನು, ಈ ದೇವಸ್ಥಾನದ್ದು ವಿಶೇಷತೆ ಏನು? ಅವಾಚಾತ್ಮ ಸ್ವರೂಪಾಯ ಶಿವಭಾವ ಪ್ರದಾಯನೆ ನಮ್ಮ ಸದ್ಗುರುನಾಥಾಯ ಶಸ್ತ್ರ ಬ್ರಹ್ಮಮೂರ್ತಿ. ಪ್ರಪ್ರಥಮದಲ್ಲಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿ ಚೇತನಾಥ ನಂಜುಂಡೇಶ್ವರ ಸ್ವಾಮಿಯನ್ನು, ಶ್ರೀ ಕೆಂಡೇಶ್ವರ ಸ್ವಾಮಿಯನ್ನು ಮತ್ತು ಶ್ರೀ ಗುರು ಕೆಂಡಗಣ್ಣೇಶ್ವರ ಸ್ವಾಮಿಯನ್ನು ಸ್ಮರಿಸಿ ನಮ್ಮ ಏನು ನಂಜನಗೂಡಿನಲ್ಲಿ ನೆಲೆಸಿರುವಂತಹ ಬಹಳ ಇತಿಹಾಸವುಳ್ಳಂಥ ಮಠ ನಮ್ಮ ಕೆಂಡಗಣ್ಣೇಶ್ವರ ಸ್ವಾಮಿ ಮಠ. ಏನು ಶಿಗ್ಗಾವಿಯಲ್ಲಿ ಇದ್ದಂತಹ ರಾಜಮನೆತನ ನಶಿಸಿ ಹೋದಂಥ ಸಂದರ್ಭದಲ್ಲಿ ಬಿಜಾಪುರದ ಅವತ್ತಿನ ಆಳ್ವಿಕೆ ಮಾಡ್ತಿದ್ದಂತಹ ಸುಲ್ತಾನರಿರ್ಬೋದು, ನವಾಬರಿರ್ಬೋದು, ಆ ಸಾಮ್ರಾಜ್ಯವನ್ನು ನಾಶ ಮಾಡ್ತಾರೆ. ನಾಶ ಮಾಡುವ ಸಂದರ್ಭದಲ್ಲಿ ಅತ್ಯಂತ ಕೊನೆಯ ಕುವರ ಅಂದರೆ ನಮ್ಮ ಕೆಂಡಗಣ್ಣೇಶ್ವರ ಸ್ವಾಮಿಯವರು. ಆ ಒಂದು ಸಂದರ್ಭದಲ್ಲಿ ಅವರು ಉತ್ತರದಿಂದ ದಕ್ಷಿಣದ ಕಡೆಗೆ ಅವರು ತಮ್ಮ ಸಂಚಾರವನ್ನು ಮಾಡಿ ಈ ಭಾಗದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಂಚಾರವನ್ನು ಮಾಡಿ ಅವರು ಈ ಒಂದು ಭಾಗಕ್ಕೆ ಬರ್ತಾರೆ. ಅವರು ಮೂಲತಃ ಒಬ್ಬ ರಾಜಮನೆತದ ರಾಜಕುಮಾರರಾಗಿದ್ದಂಥವರು ಕೆಂಡಗಣ್ಣೇಶ್ವರ ಸ್ವಾಮಿಯವರು. ರಾಜಕುಮಾರರಾಗಿ ಪರಮ ವೈರಾಗ್ಯವನ್ನು ತಾಳಿ ಅವರು ನಿರಂಜನ ಮೂರ್ತಿಗಳಾಗಿ ಈ ಭಾಗದಲ್ಲಿ ಸಂಚಾರ ಮಾಡ್ತಾರೆ. ಮತ್ತು ನಮ್ಮ ಏನು ದೊಡ್ಡ ಹಿಂದುವಾಡಿಯ ಏನು ಒಂದು ಆ ಜಾಗ ಇದೆ, ಕನಕಗಿರಿ ಜಾಗ ಇದೆ, ಆ ಕನಕಗಿರಿ ಜಾಗದಿಂದ ನಮ್ಮ ಈ ನಂಜನಗೂಡು ಗ್ರಾಮಕ್ಕೆ ಮತ್ತು ಕೆಂಡಗಣ್ಣೇಶ್ವರ ಸ್ವಾಮಿಯ ಗದ್ದಿಗೆ ಏನಿದೆ ಹುಣಸೂರು ತಾಲೂಕಿನಲ್ಲಿ, ಅಲ್ಲಿಯೂ ಸಹ ಅವರು ತಮ್ಮ ಒಂದು ಪಾದಯಾತ್ರೆ ಮಾಡುವುದರ ಮುಖಾಂತರವಾಗಿ ಸಂಚಾರವನ್ನು ಮಾಡಿ ಅಲ್ಲಿ ಜಾಗೃತ ಸ್ಥಳವನ್ನು ಮಾಡ್ತಾರೆ. ಏನು ಈ ಭಾಗದಲ್ಲಿ ಅವತ್ತಿನ ಕಾಲದಲ್ಲಿ ಏನು ನಮ್ಮ ಮೈಸೂರಿನ ಮಹಾರಾಜರಾಗಿದ್ದ, ನಾನಾದರೂ ಹೇಳೋದಿಷ್ಟೇ, ಈ ಮಠದ ಮತ್ತೆ ರಾಜಮನೆತನಕ್ಕೂ ಬಹಳ ಅವಿನಾಭಾವ ಸಂಬಂಧ ಹೊಂದಿರತಕ್ಕಂಥದ್ದನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ಅಮಾವಾಸ್ಯೆ ವಿಶೇಷ ಪೂಜೆಯನ್ನು ನಾವಿಲ್ಲಿ ಕಳೆದ 6 ವರ್ಷಗಳಿಂದ ಹಮ್ಮಿಕೊಂಡಿದ್ದೇವೆ. ಯಾಕೆ ನಮಗೆ ಅದು ಪ್ರೇರೇಪಣೆ ಆಯಿತು ಅಮಾವಾಸ್ಯೆ ಪೂಜೆನೇ ಮಾಡಬೇಕು ಅಂತ ಹೇಳಿದ್ರೆ, ಪುರಾತನ ಕಾಲದಿಂದಲೂ ಕೂಡ ಕೆಂಡಗಣ್ಣೇಶ್ವರ ಆರಾಧನೆಯಲ್ಲಿ ವಿಶೇಷವಾಗಿ ಅಮಾವಾಸ್ಯೆ ಪೂಜೆ ನಡ್ಕೊಂಡು ಬರ್ತಾ ಇತ್ತು. ಮಧ್ಯ ಕಾರಣಾಂತರಗಳಿಂದ ಅದು ನಿಂತೋಗಿತ್ತು. ಒಂದು ದಿನ ಇಲ್ಲಿ ಕೆಂಡಗಣ್ಣೇಶ್ವರರ ಭಕ್ತರು ಮೈಸೂರು ತಾಲೂಕಿನ ದನಗಳ್ಳಿ ಕೆಂಡಗಣ್ಣಪ್ಪ ಅಂತೇಳಿ ಅವ್ರ ಮನೆ ದೇವರು ಕೆಂಡಗಣ್ಣೇಶ್ವರರು ಪೂಜೆ ಮಾಡಲಿಕ್ಕೆ ಅಂತ ಬಂದಾಗ ಇಲ್ಲಿ ವ್ಯವಸ್ಥೆಗಳೇನೂ ಇರಲಿಲ್ಲ. ಒಂದು ಶೆಡ್ ಇತ್ತು. ಆ ಶೆಡ್ಡು ಅವ್ರು ಅಡುಗೆ ಮಾಡ್ತಿರ್ಬೇಕಾದ್ರೆ ಆ ಶೆಡ್ಡು ಅವ್ರ ಅಡುಗೆ ಮೇಲೆ ಬಿದ್ದೋಗಿ ಅವ್ರು ಭಾಳ ಮನನೊಂದು ಪ್ರಾರ್ಥನೆ ಮಾಡ್ತಾ ಇದ್ದದ್ದು ನಮಗೆ ವಿಚಾರ ಗೊತ್ತಾಗಿ, ಇಷ್ಟೆಲ್ಲ ನೀವು ನಂಜನಗೂಡಲ್ಲಿ ಪ್ರಮುಖರು ಇದ್ಕೊಂಡು ಆ ಕ್ಷೇತ್ರ ಪಾಳು ಬೀಳಕ್ಕೆ ಅನುವು ನೀವು ಅದನ್ನು ಇದು ಮಾಡಿಕೊಟ್ಟಿದ್ದೀರಲ್ಲ, ನೀವು ಯಾಕೆ ಅದನ್ನು ಅಭಿವೃದ್ಧಿ ಮಾಡಬಾರ್ದು ಅಂತ ಅವಳ ಅಹವಾಲನ್ನು ಕೇಳ್ಕೊಂಡ ಮೇಲೆ ನಾವು ಇಲ್ಲಿ ಬಂದು ಕಾಲ ಹಾಕಿದ್ಮೇಲೆ ಕೆಂಡಗಣ್ಣೇಶ್ವರ ಪ್ರೇರೇಪಣೆಯಿಂದ ನಮ್ಮನ್ನು ಒಂದಿಷ್ಟು ಪದಾಧಿಕಾರಿಗಳು, ಸಮಾಜದ ಬಂಧುಗಳೆಲ್ಲ ಸೇರಿ ಕಳೆದ 6 ವರ್ಷಗಳಿಂದ ಪ್ರಾರಂಭವಾದಂಥ ಒಂದು 50-60 ಜನಗಳಿಂದ ಪ್ರಾರಂಭ ಆದಂಥ ಈ ಒಂದು ಅಮಾವಾಸ್ಯೆ ಪೂಜೆ ಇವತ್ತು 1,000 ಜನದವರೆಗೆ ದಾಸೋಹದ ಜೊತೆಗೆ, ಅನ್ನ ದಾಸೋಹದ ಜೊತೆಗೆ ಜ್ಞಾನ ದಾಸೋಹದ
ವಿಚಾರವನ್ನು ಕೂಡ ನಾವು ಇಲ್ಲಿ ನಂಜನಗೂಡು ಟೌನೇ ನಾವು ಹ್ಮ್ ನಾವು ಭಾಳ ನಮ್ಮ ತಾತನ ಕಾಲದಿಂದಲೇ ಈ ಮಠದ ಭಕ್ತಾದಿಗಳು. ಇವತ್ತು ಅಮಾವಾಸ್ಯೆ ಪೂಜೆಗೆ ಪ್ರಯುಕ್ತ ಒಂದಷ್ಟು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ವಿ ದೇವ್ರ ಪೂಜೆ. ಮಠದ ಮುಂಭಾಗದಲ್ಲಿ ಸುನಾದ ವಿನೋದಿ ಸಂಗೀತ ಶಾಲೆಯ ಮಕ್ಕಳಿಂದ ವಾದ್ಯ ವೈವಿಧ್ಯ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು. ಪೂಜಾ ಕೈಂಕರ್ಯದಲ್ಲಿ ನಂಜನಗೂಡು ಸೇರಿದಂತೆ ಇತರೆ ಕಡೆಗಳಿಂದ ನೂರಾರು ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿ ಶ್ರದ್ಧಾ ಭಕ್ತಿಯನ್ನ ಮೆರೆದರು.